ವಿಜಯನಗರದಲ್ಲಿ ಗಬ್ಬೆದ್ದು ನಾರುತ್ತಿರುವ ಪೌಷ್ಟಿಕ ಆಹಾರ ಕಿಟ್ಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬೇಜವಾಬ್ದಾರಿ ಇದು. ಅಂಗನವಾಡಿಯಲ್ಲೇ ನಾರ್ತಾ ಇದೆ ಪೌಷ್ಟಿಕ ಆಹಾರ ಕಿಟ್ಗಳು. ಆಹಾರ ಕಿಟ್ಗಳನ್ನು ವಿತರಣೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಕ್ಕಳು ಗರ್ಭಿಣಿಯರಿಗೆ ನೀಡಬೇಕಾಗಿದ್ದಂಥ ಪೌಷ್ಟಿಕ ಆಹಾರ ವಿತರಣೆ ಮಾಡದೆ ಇಲ್ಲಿ ಹೆಗಣ ಇರುವಂಥ ಹುಳಗಳ ಪಾಲಾಗುವಂಥ ಪರಿಸ್ಥಿತಿ ಇದೆ. ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲಕ್ಕೆ ಮುತ್ಕೊಂಡಿದೆ ಇರುವೆ ಹುಳಗಳು. ಮೊಟ್ಟೆಗಳು, ಅಡಿಗೆ ಎಣ್ಣೆ, ಕ್ಷೀರಭಾಗ್ಯ, ಹಾಲಿನ ಪೌಡರು, ಕಿಚಡಿ ಅನ್ನದ ಪ್ಯಾಕೆಟು, ಅಡುಗೆ ಮಸಾಲ ಸಾಮಗ್ರಿ ಎಲ್ಲ ದುರ್ವಾಸನೆ ಬರ್ತಾ ಇದೆ. ಹೊಸಪೇಟೆ ತಾಲೂಕಿನ ಮಲಪನಗುಡಿ ತಾಂಡದಲ್ಲಿ ಇಂಥದ್ದೊಂದು ಸ್ಥಿತಿ ಇರೋದು. 2 ವರ್ಷದಿಂದ ಅಂಗನವಾಡಿಗೆ ಬೀಗ ಹಾಕಿದ್ದಾರೆ ಅಂಗನವಾಡಿಗೆ ಶಿಕ್ಷಕಿ. ಸ್ಥಳಕ್ಕೆ ಭೇಟಿ ನೀಡದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯವನ್ನು ಕೂಡ ವಹಿಸಿದೆ. ನೋಡಿ, ಇವತ್ತು ಅದು ಎಷ್ಟೋ ಮಂದಿ ಊಟ ತಿಂಡಿ ಇಲ್ದೇನೆ, ಅಗತ್ಯ ವಸ್ತುಗಳು ಇಲ್ದೇನೆ ಪರದಾಡ್ತಾ ಇರ್ತಾರೆ. ಒಂದು ಹೊತ್ತಿನ ಊಟಕ್ಕೆ ಅದು ಎಷ್ಟೋ ಮಂದಿ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗಾದ್ರೂ ಇದನ್ನ ಕೊಡಬಹುದಿತ್ತಲ್ಲ. ಪೌಷ್ಟಿಕ ಆಹಾರದ ಕಿಟ್ಗಳೇ ಹುಳ ಆಗಿದೆ, ಇಲಿಗಳ ಪಾಲಾಗಿದೆ, ಇರುವೆಗಳ ಪಾಲಾಗಿದೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯ ಅನ್ನೋದಿದೆ. ಇವರು ಅಂಗನವಾಡಿಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರಂತೆ. ನೀವು ಬೀಗನಾರು ಹಾಕ್ಕೊಂಡು ಹೋಗಿ ಏನಾದರೂ ಮಾಡಿ ಅಲ್ಲಿರುವಂಥ ವಸ್ತುಗಳನ್ನು ಸಂಬಂಧಪಟ್ಟವರಿಗೆ ವಾಪಸ್ ಕಳಿಸ್ಬೇಕು, ಅಥವಾ ಅಲ್ಲಿ ಮಕ್ಕಳು ಬರ್ತಾ ಇಲ್ಲ, ಅಥವಾ ಅಂಗನವಾಡಿನೇ ನಡೀತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ ಅಂತ ಅಂದಮೇಲೆ ಇದನ್ನೆಲ್ಲ ಯಾಕಲ್ಲಿ ಶೇಖರಣೆ ಮಾಡಿಟ್ಟಿದ್ದೀರಾ? ಇವಕ್ಕೆಲ್ಲ ಹಣ ಅನ್ನೋದು ಇರೋದಿಲ್ವಾ? ವ್ಯರ್ಥ ಯಾಕೆ ಮಾಡಬೇಕು? ವೇಸ್ಟ್ ಯಾಕೆ ಮಾಡಬೇಕು? ನೋಡಿ, ಸರ್ಕಾರ ಯಾವುದೇ ರೀತಿಯಾದಂಥ ಸ್ಕೀಮ್ಗಳನ್ನು ತಂದ್ರೂ ಅದರಲ್ಲೂ ಪ್ರಮುಖವಾಗಿ ಈ ಪೌಷ್ಟಿಕ ಆಹಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಚ್ ಆಗಿರುವ ಜನರಿಗೆ ರೀಚ್ ಆದರೆ, ಫಲಾನುಭವಿಗಳು ಅದನ್ನು ಪಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಭ ಆಗತ್ತೆ, ಎಷ್ಟು ಮಟ್ಟಿಗೆ ಉಪಯೋಗ ಆಗತ್ತೆ ಅಂಥವ್ರನ್ನ ತಲೆಯಲ್ಲಿಟ್ಕೊಂಡು ತಾನೇ ಇಂಥ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ನಿಮ್ಮ ಬೇಜವಾಬ್ದಾರಿತನಕ್ಕೆ, ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ವೆಚ್ಚ ಮಾಡೋದು, ಹಾಳು ಮಾಡೋದು, ಹುಳ ಬೀಳೋ ಥರ ನೋಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತಿಗೂ ಅದೆಷ್ಟೋ ಮಕ್ಕಳು ಊಟ ಇಲ್ದೇನೆ ಪರದಾಡ್ತಾ ಇದ್ದಾರೆ ಬೀದಿಯಲ್ಲಿ. ಒಂದು ಹೊತ್ತಿದ ಊಟಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಇಂಥದ್ದು ರೀತಿಯಾದಂಥ ವರ್ತನೆ ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಇಲ್ಲಿನ ವಿಚಾರವನ್ನು ನಾವು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಇಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ ಯಾಕೆ? ಅಯ್ಯೋ, ಸರ್ಕಾರ ಏನು ಹೇಳಲ್ಲ ಕೇಳಲ್ಲ, ಗಮನಕ್ಕೆ ಬರಲ್ಲ ಅಂತಾನೋ ಅಥವಾ ಏನು ಅಂತ? ಖಂಡಿತವಾಗ್ಲೂ ನೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಸ್ಟೋರಿಯನ್ನು ನೋಡಬೇಕಾಗತ್ತೆ. ಈ ಸ್ಟೋರಿ ನೋಡಿದ್ಮೇಲೆ ಈ ಇಲಾಖೆ ಅಧಿಕಾರಿಗಳ ಕನಿಷ್ಠವಾದಂತ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಜಕ್ಕೂ ಸಾಕಷ್ಟು ಬಡ ವರ್ಗದವರಿಗೂ ಕೂಡ ಮತ್ತು ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು, ಮತ್ತು ಆ ಮಕ್ಕಳು ಪೌಷ್ಟಿಕ ಇಲ್ಲದೆ ಬಳಲಬಾರದು ಅಂತ ಹೇಳ್ಬಿಟ್ಟು ಪೌಷ್ಟಿಕ ಆಹಾರದ ಕಿಟ್ಗಳನ್ನ ಸರ್ಕಾರ ನೀಡ್ತಾನೆ ಬಂದಿದೆ. ಆದ್ರೆ ಈ ರೀತಿಯಾದಂತ ಪರಿಸ್ಥಿತಿ ನಿಜಕ್ಕೂ ನೋಡಿದ್ರೆ ಆ ಅಂಗನವಾಡಿಯಲ್ಲಿ ಏನಾದ್ರೂ ಒಳಗಡೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ಇದ್ದಂತ ಆಹಾರ ಕಿಟ್ಗಳು ಏನಿವೆ ಅವೆಲ್ಲವೂ ಕೂಡ ಸಾಕಷ್ಟು ಗಬ್ಬೆದ್ದು ನಾರ್ತಾ ಇದೆ. ಮಕ್ಕಳಿಗೆ ಕೊಡ್ಬೇಕಾಗಿರುವಂತದ್ದು ಮತ್ತು ಗರ್ಭಿಣಿಯರಿಗೆ ಕೂಡ ಕೊಡಬೇಕಾಗಿರುವಂತದ್ದು ಎಲ್ಲವೂ ಕೂಡ ಸಾಕಷ್ಟು ಪೌಷ್ಟಿಕ ಆಹಾರಗಳು ಇಲಿಗಳು ತಿನ್ನುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ನಿಜಕ್ಕೂ ಈ ಮಹಿಳೆಯರು ಗರ್ಭಿಣಿ ಇದ್ದಾಗ ಅವ್ರಿಗೆ ಕೊಡ್ಬೇಕಾಗತ್ತೆ, ಅವ್ರಿಗೆ ಪೌಷ್ಟಿಕದಿಂದ ಇರಬೇಕಾಗತ್ತೆ. ಮಕ್ಕಳನ್ನ ಹೆರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಮತ್ತು ಅವ್ರಿಗೆಲ್ಲವೂ ಬ್ಲಡ್ ಆಗಿರ್ಬೋದು ಎಲ್ಲವೂ ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಂತಹ ಪೌಷ್ಟಿಕ ಆಹಾರಗಳನ್ನ ಸರ್ಕಾರ ಕೂಡ ಕೊಡ್ತಾನೆ ಬಂದಿದೆ. ಆದ್ರೆ ಇಲ್ಲಿರುವಂತ ನಿರ್ಲಕ್ಷ್ಯ ಏನಿದೆ ನಿಜಕ್ಕೂ ಈ ಸಮಸ್ಯೆ ಇದನ್ನ ನೋಡ್ಲೇಬೇಕಾಗತ್ತೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಅನ್ನುವಂತ ಏನ್ ಈ ತಾಂಡ ಇದೆ, ಈ ತಾಂಡದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬೋದು. ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲ ಇವೆಲ್ಲವೂ ಕೂಡ ಅಲ್ಲಿ ಹೆಸರಿಗೆ ಮಾತ್ರ ಅವು ಪಾಕೆಟ್ ಅಲ್ಲಿ ಇವೆ, ಆದ್ರೆ ಎಲ್ಲವೂ ಕೂಡ ಇರುವೆ ಹುಳಗಳೆಲ್ಲವೂ ತಿಂದು ಕೂಡ ಸಾಕಷ್ಟು ಖಾಲಿಗೆ ಮಾಡ್ಲಾಗಿದೆ ಅಂತ ಹೇಳ್ಬೋದು. ಇನ್ನು ಜೊತೆಗೆ ಅಲ್ಲಿ ಮಕ್ಕಳಿಗೆ ಮೊಟ್ಟೆ ಆಗಿರ್ಬೋದು, ಆಮೇಲೆ ಕ್ಷೀರಭಾಗ್ಯ ಹಾಲಿನ ಪೌಡರ್ ಆಗಿರ್ಬೋದು, ಯಾವುದು ಕೂಡ ಅಲ್ಲಿ ಉಳಿದಿಲ್ಲ. ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿ ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ನಿಜಕ್ಕೂ ಈ 2 ವರ್ಷದಿಂದ ಈ ಅಂಗನವಾಡಿಗೆ ಅಲ್ಲಿ ಸ್ಥಳೀಯರು ಹೇಳುವ ಮಾತಂದ್ರೆ ಈ ಅಂಗನವಾಡಿ ಹೆಸರಿಗೆ ಮಾತ್ರ ಇದೆ. ಈ ಅಂಗನವಾಡಿಗೆ ಬೀಗ ಹಾಕಿ ಅಲ್ಲೇ ಇಟ್ಟಿದ್ದಾರೆ ಹೊರತಾಗಿ ಇಲ್ಲಿ ಶಿಕ್ಷಕಿಯರು ಹೆಸರಿಗೆ ಮಾತ್ರ ನೇಮಕ ಆಗಿದ್ದಾರೆ. ಇದುವರೆಗೂ ಕೂಡ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ನಾವು ಹೋಗಿ ಭೇಟಿ ನೀಡಿದ್ರು ಕೂಡ ನಿರಂತರವಾಗಿ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಮತ್ತು ಈ ಅಂಗನವಾಡಿ ಬಗ್ಗೆ ಅವರು ಕೂಡ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಮ್ಮ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳಿವೆ ಮತ್ತು ಅಂಗನವಾಡಿ ಇದ್ರೆ ನಮ್ಮ ಮಕ್ಕಳನ್ನ ನಾವು ಇಲ್ಲಿ ಬಿಟ್ಬಿಟ್ಟು ನೆರೆಗೆ ಕೆಲಸಕ್ಕೆ ಆದ್ರೂ ಹೋಗ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಕೂಡ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಇಲ್ಲಿ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗ ಸದ್ಯ ಇಲ್ಲಿ ಏನು ಆ ಪೌಷ್ಟಿಕಾಹಾರದ ಕಿಟ್ಗಳೇನಿತ್ತು ಸಂಪೂರ್ಣವಾಗಿ ಹಾಳಾಗಿ ಗಬ್ಬೆದ್ದು ನಾರ್ತಾ ಇದೆ. ಇದಕ್ಕೆ ಸರಿಯಾದ ಇವರ ಮೇಲೆ ಕ್ರಮ ಆಗಬೇಕು ಮತ್ತೆ ಈ ಅಂಗನವಾಡಿ ಎಂದಿನಂತೆ ಇಲ್ಲಿ ಪ್ರಾರಂಭ ಆಗ್ಬೇಕು ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.